ದಾಂಡೇಲಿಯ ನಗರಸಭಾ ಸದಸ್ಯರ ಮೇಲೆ ಉದ್ದಟತನದಿಂದ ವರ್ತಿಸಿದ ಸುಪ್ರದಾ ಕನ್ಸ್ಟ್ರಕ್ಷನ್ ಗುತ್ತಿಗೆ ಸಂಸ್ಥೆಯ ವ್ಯವಸ್ಥಾಪಕರ ನಡೆಗೆ ಹಳಿಯಾಳ ಪಟ್ಟಣದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಖಂಡನೆ. ದಾಂಡೇಲಿ ನಗರಸಭೆಯಲ್ಲಿ ನಡೆದ ಮಳೆಗಾಲದ ಪೂರ್ವಭಾವಿ ಸಭೆಯ ಸಂದರ್ಭದಲ್ಲಿ ಸುಪ್ರದಾ ಕನ್ಸ್ಟ್ರಕ್ಷನ್ ಗುತ್ತಿಗೆ ಸಂಸ್ಥೆಯ ವ್ಯವಸ್ಥಾಪಕರಾದ ಆನಂದ್ ದೀಕ್ಷಿತ್ ಅವರು ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್ ಅವರ ಮೇಲೆ ಉದ್ದಟತನದಿಂದ ವರ್ತಿಸಿರುವುದಕ್ಕೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಅವರಿಂದು ಸೋಮವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ನಗರಸಭೆಯ ಸದಸ್ಯರ ಮೇಲೆ ಉದ್ದಟತನದಿಂದ ವರ್ತಿಸಿದ ಆನಂದ್ ದೀಕ್ಷಿತ್ ಅವರ ಮೇಲೆ ಸಭೆಯಲ್ಲಿದ್ದ ತಹಶೀಲ್ದಾರ್ ಮತ್ತು ಪೌರಾಯುಕ್ತರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಅವರ ವಿರುದ್ಧ ಪೊಲೀಸ್ ದೂರನ್ನು ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತಿನ ದಿನ ದಾಂಡೇಲಿಯ ನಗರಸಭೆ ಆವರಣದಲ್ಲಿ ನಡೆದಂಥ ಮಳೆಗಾಲ ಪೂರ್ವ ಸಿದ್ಧತಾ ಸಭೆಯ ಸಂದರ್ಭದಲ್ಲಿ ಸುಪ್ರದಾ ಕನ್ಸ್ಟ್ರಕ್ಷನ್ ಅವರ ಮ್ಯಾನೇಜರ್ ಆದ ದೀಕ್ಷಿತ್ ಅವರ ನಡವಳಿಕೆ ಮತ್ತು ದೀಕ್ಷಿತ್ ಅವರ ಉದ್ದಟತನ, ಅವರು ಆ ಮೂಲಕ ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರಾದ ಬುದ್ದಿಗೌಡ ಪಾಟೀಲ್ರಿಗೆ ನಗರಸಭಾ ಸದಸ್ಯರೂ ಹೌದು, ಅವರನ್ನು ಅವಹೇಳನ ಮಾಡುವ ರೀತಿಯಲ್ಲಿ ನಡೆದಂಥ ನಡತೆ ಏನಿದೆ ಇದು ಖಂಡಿತವಾಗಿ ಒಳ್ಳೆಯದಲ್ಲ. ಇದು ನಾನು ಉಗ್ರವಾಗಿ ಖಂಡಿಸ್ತೇನೆ ಮತ್ತು ಕೂಡಲೇ ಅಲ್ಲಿದ್ದಂಥ ಆ ಸಭೆಯಲ್ಲಿದ್ದಂಥ ತಹಶೀಲ್ದಾರ್ ಅವರಿಗೆ ಮತ್ತು ಕಮಿಷನರ್ ಅವರಿಗೆ ಒತ್ತಾಯಪೂರ್ವಕ ವಿನಂತಿ ಮಾಡ್ತೇನೆ, ಕೂಡಲೇ ದೀಕ್ಷಿತ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅವರನ್ನು ಬಂಧಿಸುವಂಥ ಕೆಲಸ ಕೂಡಲೇ ಮಾಡಬೇಕು. ಯಾಕಂತ ಹೇಳಿದರೆ ಸುಪ್ರದಾ ಕನ್ಸ್ಟ್ರಕ್ಷನ್ ಅವರು ಈಗಲೇ ಒಂದು ಸಂಶಯದ ಜನರಲ್ಲಿ ಬೆಳೀತಾ ಇದೆ. ಯಾಕಂತೇಳಿ ಸುಪ್ರದಾ ಕನ್ಸ್ಟ್ರಕ್ಷನ್ ಅವರ ಕೆಲಸ ಕಾಮಗಾರಿ ಕಳಪೆ ಆಗಿದೆ ಅಂಥೇಳಿ ಮಾಹಿತಿ ಬಂದಿದ್ದರಿಂದ ಸಂಸದರ ಸಭೆಯಲ್ಲೂ ಸಹ ಪ್ರಾಜೆಕ್ಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ನವ್ರು ಏನಿದ್ದಾರೆ ಅವರಿಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿಕ್ಕೂ ಹೇಳಿದ್ದಿದೆ. ಕಮಿಷನರ್ ಅವ್ರಿಗೂ ಆ ಸಂದರ್ಭದಲ್ಲಿ ಈ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದಾರೆ ಸಂಸದರು. ಆ ರಿಪೋರ್ಟ್ ಇನ್ನೂವರೆಗೆ ಸಬ್ಮಿಟ್ ಆಗಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಮಳೆಗಾಲದ ಸಮಯದಲ್ಲಿ ಜನರಿಗಾಗುವಂಥ ತೊಂದರೆಯನ್ನು ನಗರಸಭಾ ಸದಸ್ಯರಾಗಿ ಒಂದು ಪಕ್ಷದ ಮಂಡಲದ ಅಧ್ಯಕ್ಷರಾಗಿ ಬುದ್ಧಿವಂತ ಪಾಟೀಲ್ರು ಏನು ಹೇಳಿದಾಗ ಅವರನ್ನು ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದು ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಒಂದು ಅತ್ಯಂತ ಕಳಪೆ ಆದಂಥ ಒಂದು ಪ್ರಸಂಗ ಅಂತ ನಾವು ಹೇಳ್ಬೋದು. ಹೀಗಾಗಿ ಆ ದೀಕ್ಷಿತ್ ಅವರ ಏನು ಉದ್ದಟತನ ಇದೆ ಅವರನ್ನು ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಮಾಡಿ ಬಂಧಿಸುವಂಥ ಕೆಲಸ ಕಮಿಷನರ್ ಮತ್ತು ತಹಶೀಲ್ದಾರ್ ಅವರು ಮಾಡಬೇಕು ಅಂತ ನಾವು ಪೂರ್ವಕವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಚರ್ಚಿಸಿ ಯಾವ ರೀತಿಯ ಮುಂದಿನ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾವು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಚರ್ಚೆ ಮಾಡ್ತೇವೆ. ಈಗಾಗಲೇ ಈ ವಿಷಯವನ್ನು ಸಂಸದರ ಗಮನಕ್ಕೂ ನಾನು ತಂದಿದ್ದಿದೆ. ಈಗಾಗಲೇ ಈ ವಿಷಯವನ್ನು ಜಿಲ್ಲಾಧ್ಯಕ್ಷರ ಗಮನಕ್ಕೂ ತರ್ತಾ ಇದ್ದೇನೆ. ಹೀಗಾಗಿ ಬುದ್ಧಿವಂತಗೌಡ ಪಾಟೀಲರ ಮೇಲೆ ಇವತ್ತಿನ ದಿನ ಏನು ದೀಕ್ಷಿತ್ ಅವರು ಮಾಡಿದಂಥ ನಡವಳಿಕೆ ಖಂಡನೀಯ ಮತ್ತು ಅವರ ಮೇಲೆ ಕೂಡಲೇ ಬಂಧಿಸುವಂಥ ಅವರ ಮೇಲೆ ಕಂಪ್ಲೇಂಟ್ ಮಾಡುವಂಥ ಕೆಲಸ ತಹಶೀಲ್ದಾರ್ ಮತ್ತು ಕಮಿಷನರ್ ಅವರು ಮಾಡಬೇಕು. ಎರಡನೇದಾಗಿ ಈಗಾಗಲೇ ಸುಪ್ರದಾ ಕನ್ಸ್ಟ್ರಕ್ಷನ್ ಅವರ ಬಗ್ಗೆ ಕಾಮಗಾರಿ ಕಳಪೆ ಆಗಿದೆ ಅಂಥೇಳಿ ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ಸಂಸದರ ಸಭೆಯಲ್ಲಿ ಹೇಳಿದ ಹಾಗೆ PD ಅವರು ಕಮಿಷನರ್ ಅವರು ಕೂಡಲೇ ಅವರ ಕಾಮಗಾರಿ ಬಗ್ಗೆ ಸಂಪೂರ್ಣವಾದಂಥ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಅದನ್ನು ಕೂಡಲೇ ಸಬ್ಮಿಟ್ ಮಾಡುವಂಥ ಸಂಸದರ ಗಮನಕ್ಕೆ ತರುವಂಥ ಕೆಲಸ DC ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂಥೇಳಿ ಈ ಮತ್ತೊಮ್ಮೆ ಒತ್ತಾಯಿಸುತ್ತಾ ದೀಕ್ಷಿತ್ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಮೂಲಕ ನಾನು ಒತ್ತಾಯಪಡಿಸ್ತಾ